ಒಂದು 8-10 ಜನ ಒಂದೊಂದು ಊರಲ್ಲಿ ಸಾಯ್ಬೇಕಂತೆ. ಒಂದೊಂದು ಊರಲ್ಲಿ 8-10 ಜನ ಸಾಯ್ಬೇಕು. ರಸ್ತೆಗಿಳಿದು ಏನು ಬೇಕಾದರೂ ಮಾಡಿ ಬೆಂಕಿ ಹಚ್ಚಬೇಕು. 50-100 ಕೇಸ್ ಆಗಬೇಕು. ತಲೆ ಹೊಡೆಯೋ ಕೆಲಸ ಆಗಬೇಕು. ರೈಲು ಬಸ್ಗಳಿಗೆ ಬೆಂಕಿ ಇಡಬೇಕು. ನಮಗೆಲ್ಲ ಗೊತ್ತಾಗೋಯ್ತು. ಯಾರ ಅಭಿಪ್ರಾಯ ಇದು? ಕಬೀರ್ ಖಾನ್ ಯಾರೋ ಕೆಲಸಕ್ಕೆ ಬಾರ್ದವನು ಎಲ್ಲೋ ಹೇಳಿಕೆ ಕೊಟ್ಟರೆ ನಾವು ಇಷ್ಟೆಲ್ಲ ಮಾತಾಡಬೇಕಾಗಿರಲಿಲ್ಲ. ಸಾಹೇಬರು ದಾವಣಗೆರೆ ಅವರು. तुम्हें मालूम है मैं कौन मालूम है? तेरा बीवी का देवर मियां मत कर इसको. तेरा कुंडी में चर्बी इधर है. आदर है आदर है. बाहर वालों कुछ खा लो आजा. ದಾವಣಗೆರೆ ಪಾಲಿಕೆಯ ಮಾಜಿ ಸದಸ್ಯ ಬೇರೆ, ಕಾಂಗ್ರೆಸ್ ಲೀಡರು. ಕೇಳಿಸ್ಕೊಳ್ಳಿ ಒಮ್ಮೆ ಹೇಳೋದು. मैं प्रोटेस्ट कर रही हूँ. ये बिल रद्द करने के बारे में है ना, बल्ला के सुझाव दे रही हैं कैसा करना क्या करना. अगर वो प्रोटेस्ट करने से, कटोटरा पकड़ने से, डीसी साहब को जाको देने से, सीएम को देने से और पदाधिकारी को लज्जा को देने से क्या अभी फायदा नहीं है. ಎಲ್ಲವನು ಬಳೆಪೇಟೆ ಬಳೆಗಾರ ಅಣ್ಣ, ಮಾವನಗರಿಲಿ ಗಿರಾಕಿಗಳಿದ್ದ ವ್ಯಾಪಾರ ಎಲ್ಲ ಬಿಡಿತಣ್ಣ, ಅದಕ್ಕೆ ಪ್ರಮೋಷನ್ ಮಾಡ್ತಿದ್ದೆ. ಸಾರಿ ಅಣ್ಣ. रास्ते पर उतरना ज़रूरी है. जो भी करना चाहते हैं तुम्हें चलाओ, मरो, जान की आहुति देना. हर गांव से 8-10 आदमी मरना कैसा होना 150. वो हुआ तो सिर फुट के कामा करना, बस्सा जलाना, ट्रेना जलाना, जरे चीज़ा है ना बोल को करने के नहीं रहते. ನನ್ನ ಮಗನೇ ಜಾಡ್ಸ್ ಒದ್ದೆ ಅಂದ್ರೆ ನಿಮ್ಮ ಅವ್ವ ಕುರ್ಸಿ ಅಲ್ಲೆಲ್ಲ ಕಕ್ಕು ಬಿಡಬೇಕು ಬಿಡೈತದೆ. बोल को करने के नहीं रहते, प्लानिंग कर को करने के नहीं रहते. और गांव के जो भी जिम्मेदार हैं उन्होंने आए ने, उन्होंने बोले ने, उनको सभी ये करना नहीं तुम्हें, उन्होंने कब क्या करना उन्होंने आको करती. अब देखो हिंदुस्तान के अंदर हमारा कौन भी आज लीडर नहीं है. हमें लीडर मान रहे हैं किसी भी, उस उम्मीद को खरा उतरना पड़ता. मगर ನಿನ್ನ ಅಕ್ಕನ್ ಕೂರ್ಪಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತಾ? ನಿನ್ನ ಏನ್ मगर ऐसा है ना हमने ये चीज़ जो उन्होंने लागू करी बिल, वो उतना जल्दी आसान से है ना वो बिल रद्द होती नहीं. उसके बारे में बहुत सारे त्याग बलिदान देना पड़ता. कटोटरा पोस्टरा ಈ ಶೋಕಿ ಎಲ್ಲ ಬಿಟ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ, ಇಲ್ಲಾಂದ್ರೆ ಫೋಟೋನೇ. ಜನನ ಆಗಿದೆ, ಮರಣದ ಡೇಟ್ ಬರೆದ್ಬಿಡ್ತೀನಿ. ಈ ಸೈಕಿನೇ ಅರ್ಥ ಆಗೋದಿಲ್ಲಪ್ಪ. ಮಾತೆತ್ತಿದ್ರೆ ಕಲ್ಲು ಹೊಡೀರಿ, ಬೆಂಕಿ ಹಚ್ಚಿರಿ, ಪ್ರಾಣ ಬಲಿ ಕೊಡಬೇಕು. ಸೈಕಿ ಅಲ್ವಾ ಇದು? ಈ ವಿಡಿಯೋ ಬಂದ ಮೇಲೆ ದಾವಣಗೆರೆ ಪೊಲೀಸರು ಒಂದು FIR ದಾಖಲಿಸಿಕೊಂಡಿದ್ದಾರಂತೆ. ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ FIR ದಾಖಲಿಸ್ಕೊಂಡಿದ್ದಾರಂತೆ. ಅದನ್ನಾರು ಯಾಕೆ ಮಾಡಕ್ಕೆ ಹೋದ್ರಿ ಸರ್? ಅಭಿವ್ಯಕ್ತಿ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ ಇದೆ ಈ ದೇಶದಲ್ಲಿ. ಯಾರು ಏನು ಬೇಕಾದ್ರೂ ಮಾತಾಡ್ಬೋದು. ಮತ್ತು ಪೊಲೀಸರು ಏನು ಮಾಡೋದು ನೋಡಿ. ಆ MLA ಫೋಟೋ ಗಿಟೋ ಯಾರು ಹಾಕಿದಾರ ವಾಟ್ಸಪ್ ಗ್ರೂಪಿಗೆ, ಟಾಯ್ಲೆಟ್ ಕೊಳೆ ಆಗಿದ್ದಾವೆ ಅಂತ MLA ಫೋಟೋ ಗಿಟ್ ಹಾಕಿದ್ರೆ ಅವ್ರನ್ನ ಅರೆಸ್ಟ್ ಮಾಡೋಕ್ಕೆ ಹೋಗಿ, ಅವ್ರು ಬೇಲ್ ತಗೊಂಡು ಮನೇಲಿದ್ರು ಅವ್ರ ಸಂಬಂಧಿಕರ ಮನೆಗೆ ಹುಡುಕೊಂಡು ಹೋಗಿ. ಇದೆಲ್ಲ ಏನಿದೆ? ಅಭಿವ್ಯಕ್ತಿ ಸ್ವಾತಂತ್ರ್ಯದ ವ್ಯಾಪ್ತಿಗೆ ಬರುತ್ತಿದ್ದು.